ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹೊರನ್ ಯೂಟ್ಯೂಬ್ ಚಾನಲ್. ರಾಪಿಡೋ ಬೈಕ್ ಟ್ಯಾಕ್ಸಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ತುಂಬಾ ದಿವಸದಿಂದ ಎಲ್ಲರೂ ಆಟೋದವರಾಗ್ಬೋದು, ಬೈಕ್ ಟ್ಯಾಕ್ಸಿ ಯಾರಾಗ್ಬೋದು ವೆಯ್ಟ್ ಮಾಡ್ತಾ ಇದ್ದು ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವುದು ಅಂತ ಕೂಡ ಎಲ್ಲರೂ ಕೇಳ್ತಾ ಇದ್ರು. ಬಟ್ ಯಾರಿಗೂ ಕೂಡ ಎಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ಲಿಲ್ಲ. ಹೈಕೋರ್ಟ್ ಇಂದ ಆಗಿರ್ಬೋದು, ಯಾವುದೇ ಒಂದು ರಾಜ್ಯ ಸರ್ಕಾರದಿಂದ. ಇವಾಗ ಯಾವ ಡೇಟ್ ಅಂತಾನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬನ್ನಿ, ಯಾವ ಡೇಟ್ ಇದೆ ನೆಕ್ಸ್ಟ್ ಇಯರಿಂಗ್ ಡೇಟ್, ಹಂಗೆ ಇದ್ರ ಬಗ್ಗೆ ಸದ್ಯಕ್ಕೆ ಇದನ್ನ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ, ಹೆಂಗೆ ಆ ಡೇಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಪ್ರತಿದಿನ ನಾವು ರಾಪಿಡೋ ಆಗ್ಬೋದು, ಡೆಲಿವರಿ ಫೀಲ್ಡ್, ಬೈಕ್ ಟ್ಯಾಕ್ಸಿ ವಿಡಿಯೋಗಳು ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾ ಇರ್ತೀವಿ. ಇದನ್ನ ನಿಮ್ಮ ಮೊಬೈಲ್ ಕೂಡ ಎವ್ರಿ ಡೇ ವಾಚ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ, ಬನ್ನಿ ಇನ್ಯಾಕ್ ತರ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಪಿಡೋ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು, ತುಂಬಾ ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ. ಇದು ಇದು ಪ್ರತಿ ತಿಂಗಳು ಹಿಂಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ ಅಲ್ಲಿ ಏನೋ ಒಂದು ಹಾಫ್ ಅನ್ ಅವರ್ ವಾದ ವಿವಾದ ನಡೆಯುತ್ತೆ, ಮತ್ತೆ ಅವತ್ತು ಕೂಡ ತೀರ್ಮಾನ ಆಗಲ್ಲ, ಮತ್ತೆ ಮುಂದಕ್ಕೆ ಹೋಗುತ್ತೆ. ಯಾವತ್ತು ಫೈನಲ್ ಆಗಿ ಜಡ್ಜ್ಮೆಂಟ್ ಬಂದೇ ಇಲ್ಲ ಇವತ್ತಿನವರೆಗೂ. ನಾವು ಒಂದು ತಿಂಗಳಿಂದನೇ ಇದು ಫೈನಲ್ ಡಿಸೈಡ್ ಆಗುತ್ತೆ ಅನ್ಕೊಂಡು, ಬಟ್ ಅವತ್ತು ಆಗಿಲ್ಲ. ಆಮೇಲೆ ಒಂದು ತಿಂಗಳಿಂದ ಇದ್ರ ಬಗ್ಗೆ ಕೋರ್ಟ್ ಅಲ್ಲಿ ಕೇಸೇ ಆಗಿಲ್ಲ. ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಗೋಯ್ತು. ಗೊತ್ತಿರ್ಬೇಕು, ರಾಜ್ಯ ಸರ್ಕಾರದಲ್ಲಿ ನಮ್ಮ ಹೈಕೋರ್ಟ್ ನ ಜಡ್ಜ್ ಸಾಹೇಬರು ಚೇಂಜ್ ಆಗಿದ್ದಾರೆ ಅಂತ ಹೇಳಿದರು. ಇದು ಕೂಡ ಒಂದು ಫೇಕ್ ನ್ಯೂಸ್ ಅಂತ ಗೊತ್ತಾಯ್ತು. ಯಾವುದೇ ತರ ಜಡ್ಜ್ ಸಾಹೇಬರು ಕೂಡ ಚೇಂಜ್ ಆಗಿಲ್ವಂತೆ. ಮುಂಚೆ ಯಾರಿದ್ರು ಅವರೇ ಇದ್ದಾರೆ. ಬಟ್ ಅವತ್ತೇನೋ ಒಂದು ದಿನಕ್ಕೆ ಕಾರಣಾಂತರಗಳಿಂದ ಅವರು ಚೇಂಜ್ ಆಗಿದ್ರು, ಅಷ್ಟ್ ಬಿಟ್ರೆ ಪರ್ಮನೆಂಟ್ಲಿ ಯಾರು ಚೇಂಜ್ ಆಗಿಲ್ವಂತೆ. ಹಂಗಾಗಿ ಇದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತೆಲ್ಲ ನ್ಯೂಸ್ ಕೂಡ ಗೊತ್ತಾಗಿದೆ. ಹಾಗಾಗಿ ಇದು ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ರಾಪಿಡಾಗಿ ಇಯರಿಂಗ್ ಡೇಟ್ ಯಾವುದು ಗೊತ್ತಿರ್ಬೇಕು. ಸುಮಾರು ಲಾಸ್ಟ್ 2-3 ಇಯರಿಂಗ್ ಡೇಟ್ ಕೊಟ್ಟರು, ಬಟ್ ಅವತ್ತು ಯಾವುದೇ ತರ ವಾದ ವಿವಾದ ಆಗ್ಲಿಲ್ಲ. ಕಂಪ್ಲೀಟ್ ಆಗಿ ಈ ಫೈಲ್ ಕೂಡ ಓಪನ್ ಆಗಿರ್ಲಿಲ್ಲ. ಹಂಗಾಗಿ ಇವಾಗ ಮತ್ತೆ ರಾಪಿಡೋಗೆ ಫೈನಲ್ ಡೇಟ್ ಅಂತ ಒಂದು ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಇದೇ ತಿಂಗಳು, ಗೊತ್ತಿರಬೇಕು, ನವೆಂಬರ್ 14ನೇ ತಾರೀಕು. ನವೆಂಬರ್ 14ಗೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಕೊಟ್ಟಿದ್ದಾರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ. ಏನಾಗುತ್ತೆ ಅವತ್ತು ಅನ್ನೋದ್ರ ಬಗ್ಗೆ ಎಲ್ಲಾ ಆಟೋ ಡ್ರೈವರ್ಗಳಾಗಿರ್ಬೋದು, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕುತೂಹಲದಿಂದ. ಬಟ್ ನಮ್ ಪ್ರಕಾರ ಹೇಳ್ಬೇಕಂದ್ರೆ ಅವತ್ತು ಕೂಡ ಇದು ಒಂದು ಫೈನಲ್ ಡಿಸೈಡ್ ಆಗಲ್ಲ. ಯಾಕೆಂದ್ರೆ ಗೊತ್ತಿರ್ಬೇಕು, ಇಂಥ ಸುಮಾರು ನೂರಾರು ಡೇಟ್ ಕೊಟ್ರು, ಯಾವ ಡೇಟ್ ಅಲ್ಲೂ ಕೂಡ ಫೈನಲ್ ಆಗಿ ಜಡ್ಜ್ಮೆಂಟ್ ಬಂದಿಲ್ಲ. ಏನೋ ಒಂದು ವಾದ ವಿವಾದ ನಡೆಯುತ್ತೆ. ರಾಪಿಡೋ ಪರವಾಗಿ ಕೆಲವರು ಲಾಯರ್ ವಾದ ಮಾಡ್ತಾರೆ, ಕೆಲವರು ಆಟೋ ಪರವಾಗಿ ವಾದ ಮಾಡ್ತಾರೆ. ನಂತರ ಅದಕ್ಕೆ ಜಡ್ಜ್ ಸಾಹೇಬರು ಮತ್ತೆ ರಿಸಲ್ಟ್ ಕೊಡಕ್ಕೆ, ತೀರ್ಪು ಕೊಡಕ್ಕೆ ಇನ್ನೊಂದು ಡೇಟ್ ತಗೊಂತಾರೆ. ಮತ್ತೆ ಆ ಡೇಟ್ ಬರೋ ಅಷ್ಟೊತ್ತಿಗೆ ಮತ್ತೆ ಏನೋ ಒಂದು ಸಮಥಿಂಗ್ ರಾಂಗ್ ಆಗಿರುತ್ತೆ. ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಮಿಸ್ಯೂಸ್ ಆಗಿರುತ್ತೆ. ಅವತ್ತೇನ್ ಹೇಳ್ತಾರೆ, ರೈಪಿಡೋ ಬೈಕ್ ಟ್ಯಾಕ್ಸಿಗೆ ಇನ್ನೇನ್ ಪರ್ಮಿಷನ್ ಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಮತ್ತೆ ಇದನ್ನ ತಗೊಂಡೋಗಿ ಕೋರ್ಟಲ್ ಸಬ್ಮಿಟ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿಯಿಂದ ಇವಾಗ ಈ ತರ ಪ್ರಾಬ್ಲಮ್ ಆಯ್ತು ಅಂತ. ಅವಾಗ ಏನಾಗುತ್ತೆ, ಜಡ್ಜ್ ಸಾಹೇಬರಿಗೆ ಮತ್ತೆ ಸ್ವಲ್ಪ ಗೊಂದಲ ಶುರುವಾಗುತ್ತೆ. ಏನ್ ಪರ್ಮಿಷನ್ ಕೊಡ್ಬೇಕೋ ಬೇಡವೋ ಅಂತವ. ಹಂಗಾಗಿ ಮತ್ತೆ ಒಂದು ಮುಂದಕ್ಕೆ ಪೋಸ್ಟ್ ಪೋನ್ ಆಗುತ್ತೆ. ಪ್ರತಿ ಒಂದು ಇಯರಿಂಗ್ ಡೇಟ್ ಕೊಟ್ಟಾಗ ಕೂಡ ರಾಪಿಡೋ ಪರ್ಮಿಷನ್ ಮುಂದಕ್ಕೆ ಹೋಗ್ತಾನೆ ಇದೆ ಹೊರತು ಇದ್ರದ್ದು ಫೈನಲ್ ತೀರ್ಮಾನ ಕೊಟ್ಟೇ ಇಲ್ಲ ಕೋರ್ಟ್ ಅಲ್ಲಿ. ಒಂದ್ ತಿಂಗಳು ಮುಂಚೆನೆ ಅಂದ್ಕೊಂಡು ನಾವು ಇವತ್ತು ಫೈನಲ್ ಡಿಸೈಡ್ ಆಗ್ಬಿಡುತ್ತೆ, ಇದಕ್ಕೆ ರಾಪಿಡೋ ಇವತ್ತು ಮಾಡಬೇಕೋ ಇಲ್ಲ ಪರ್ಮನೆಂಟ್ ಬ್ಯಾನ್ ಆಗುತ್ತೋ ಇಲ್ಲ ಪರ್ಮಿಷನ್ ಬರುತ್ತೋ ಅನ್ನೋದು ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಹುಡುಗರು ಕೂಡ ಅವತ್ತು ಕೂಡ ಯಾವುದೇ ತರ ತೀರ್ಮಾನ ಆಗಿಲ್ಲ. ಮತ್ತೆ ಇವಾಗ ಪೋಸ್ಟ್ ಪೋನ್ ಆಗಿ ಮತ್ತೆ ಇದೇ ತಿಂಗಳು ನವೆಂಬರ್ 14 ಬಂದಿದೆ. ನವೆಂಬರ್ 14 ಅಷ್ಟೇನೆ. ಅವತ್ತು ಕೂಡ ಏನು ಆಗಲ್ಲ. ಕಮಿಟಿ ಎಲ್ಲ ರಚನೆ ಮಾಡಿದ್ರು, ಸುಮ್ನೆ ಅವೆಲ್ಲ ಟೈಮ್ ವೇಸ್ಟ್. ಬೇರೆ ಸ್ಟೇಟಿಗೆ ಕಳಿಸ್ಕೊಟ್ರು, ಆ ತಂಡಗಳು ರಚನೆ ಮಾಡಿ ಅವ್ರು ಅಲ್ಲೆಲ್ಲ ಹೋದ್ ನೋಡ್ಕೊಂಡ್ ಬಂದ್ರು. ಇಷ್ಟೆಲ್ಲಾ ನೋಡ್ಕೊಂಡ್ ಬಂದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಟೈಮ್ ಗಡುವು ಎಲ್ಲಾ ಮುಗಿದೋಯ್ತು. ಆದ್ರೂ ಇದಕ್ಕೆ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಆಕ್ಷನ್ ತಗೊಂಡೇ ಇಲ್ಲ ಅಂತಾನೆ ಹೇಳ್ಬೋದು. ಬೈಕ್ ಟ್ಯಾಕ್ಸಿಗೆ ನಿಜವಾಗ್ಲೂ ಕರೆಕ್ಟ್ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ಬೈಕ್ ಟ್ಯಾಕ್ಸಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಖಂಡಿತವಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಏನ್ ರನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ, ಅದೇ ತರ ಕರ್ನಾಟಕದಲ್ಲೂ ಲೀಗಲ್ ರನ್ ಆಗದು ಇವತ್ತು, ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲೂ ಕೂಡ. ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಸ್ವಲ್ಪ ಕೇರ್ಲೆಸ್ ಮಾಡಿರೋದ್ರಿಂದ ಇವತ್ತಿನವರೆಗೂ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ಪರ್ಮಿಷನ್ ಬಂದಿಲ್ಲ. ಪದೇ ಪದೇ ಇದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಬಿಕಾಸ್ ಇದಕ್ಕೆಲ್ಲ ಗೊತ್ತಿರ್ಬೇಕು ಕಾರಣ ಅಂದ್ರೆ ಆಟೋದವರು ಸ್ವಲ್ಪ ಸ್ಟ್ರಾಂಗ್ ಇದೆ ಸಂಘಟನೆಗಳು. ಹಾಗಾಗಿ ನಮ್ಮ ಬೈಕ್ ಟ್ಯಾಕ್ಸಿ ಕಡೆಗೆ ಸ್ವಲ್ಪ ಸಂಘಟನೆಗಳು ಕಮ್ಮಿ ಇದೆ, ಸಪೋರ್ಟಿಂಗ್ ಕೂಡ ಕಮ್ಮಿ ಇದೆ. ಆಟೋಗಳ ಸಂಘಟನೆಗಳು ಜಾಸ್ತಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಪವರ್ ಜಾಸ್ತಿ ಇರೋದ್ರಿಂದ ಅವರು ಕೋರ್ಟ್ ಅಲ್ಲಿ ಪದೇ ಪದೇ ಸಬ್ಮಿಟ್ ಮಾಡ್ತಾನೆ ಇರ್ತಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ. ಆಟೋ ಪರವಾಗಿ ವಾದ ಮಾಡೋ ರಾಯರು ಕೂಡ ಸ್ಟ್ರಾಂಗ್ ಇರೋದ್ರಿಂದ ಏನಾಗ್ತಿದೆ, ಬೈಕ್ ಟ್ಯಾಕ್ಸಿ ಹಿನ್ನಡೆ ಆಗ್ತಾ ಇದೆ. ಹಂಗಂತ ಏನಕ್ಕೆ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಆಗಿ ಬ್ಯಾನ್ ಆಗಲ್ಲ. ಕರ್ನಾಟಕದಲ್ಲಿ ಆಗ್ಬೋದು, ಬೆಂಗಳೂರಲ್ಲಿ ಖಂಡಿತ ಬರುತ್ತೆ ಪರ್ಮಿಷನ್, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ಕೆಲವೊಂದು ಕಾರಣಾಂತರಗಳು ಇರ್ತಾವಲ್ವಾ, ಕಾರಣಗಳು ಕೊಡ್ತಾ ಇರ್ತಾರೆ. ಹಂಗಾಗಿ ಸ್ವಲ್ಪ ಅವೆಲ್ಲ ವಿಚಾರಣೆ ಆಗ್ಬೇಕು ಕೋರ್ಟ್ ಅಲ್ಲಿ. ಯಾವ್ದೇ ಒಂದು ಕೇಸ್ ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಕೂಲಂಕುಷವಾಗಿ ಎಂಕ್ವೈರಿ ಮಾಡ್ಬೇಕು, ಏನಾಯ್ತು, ಯಾವತ್ತಿಂದ ಕೇಸ್ ನಡೀತಾ ಇದೆ, ಪರ್ಮಿಷನ್ ಕೊಟ್ರೆ ಏನಾಗುತ್ತೆ, ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಈ ತರ ಎಲ್ಲಾ ವಿಚಾರ ಮಾಡಿ ಜಡ್ಜ್ ಸಾಹೇಬ್ರು ಕೂಡ
ಇದಕ್ ಪರ್ಮಿಷನ್ ಕೊಡಕ್ಕೆ ತುಂಬಾ ಸಮಯ ತಗೊಳ್ತಾರೆ. ಹಂಗಾಗಿ ಏನಾಗತ್ತೆ ಅಂದ್ರೆ ಇದು ತುಂಬಾ ದಿವಸ ಟೈಮ್ ಬೇಕು ಇನ್ನುವೆ. ಸದ್ಯಕ್ಕಂತೂ ಇದು ಕ್ಲಿಯರ್ ಆಗೋ ಮ್ಯಾಟರ್ ಅಲ್ಲ. 14 ಕೂಡ ಅಷ್ಟೇನೆ, ಅವತ್ತು ಯಾವ್ದೇ ತರ ತೀರ್ಮಾನ ಆಗಲ್ಲ. ಚರ್ಚೆ ಆದ್ರೂ ಆಗ್ಬೋದು, ಒಂದು ಹಾಫ್ ಅನ್ ಅವರ್ ಇದ್ರ ಬಗ್ಗೆ ವಾದ ವಿವಾದ. ಏನಕ್ಕೆ ಏನಕ್ ಬೇಕು ಏನು ಬೇಡ ಅಂತ. ಬಟ್ ಅವತ್ತು ಕೂಡ ಮತ್ತೆ ಇನ್ನೊಂದ್ ಡೇಟಿಗೆ ಪೋಸ್ಟ್‌ಪೋನ್ ಆಗತ್ತೆ. ಹಂಗಾಗಿ ಏನಾಗತ್ತೋ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಎಲ್ಲ ಕೆಲವು ಹುಡುಗರು ಕೂಡ ಡೈಲಿ ಮೆಸೇಜ್ ಮಾಡ್ತಾ ಇರ್ತಾರೆ. ಅಣ್ಣ ಇದು ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಇವಾಗ? ತೊಂದ್ರೆ ಏನಿಲ್ವಾ ಅಂತ. ನಮ್ ಪ್ರಕಾರ ಹೇಳ್ಬೇಕಂದ್ರೆ ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಗೊತ್ತಿರ್ಬೇಕು, 2 ಮಂತ್ಸ್ ಬ್ಯಾಕ್ ರಾಪಿಡೋ ಆ್ಯಪ್ ಏನ್ ಕಂಪ್ಲೀಟ್ ಬ್ಯಾನ್ ಆಗಿತ್ತು, ಆ್ಯಪ್ ಇಂದಾನೆ ತೆಗ್ದಾಕಿದ್ರಲ್ಲ. ಮತ್ತೆ ಅದೊಂದು ಓಪನ್ ಆದ್ಮೇಲೆ ರಾಪಿಡೋ ಕಂಪ್ನಿಯವರು ಹೈಕೋರ್ಟ್‌ಗೆ ಮೊರೆ ಹೋಗಿ ಸದ್ಯಕ್ಕೆ ಸ್ವಲ್ಪ ದಿವಸ ಕೊಟ್ಟಿರ್ರಿ ಪರ್ಮಿಷನ್. ಇದು ಕೋರ್ಟ್ ಅಲ್ಲಿ ಕೇಸ್ ಕ್ಲಿಯರ್ ಆಗೋವರೆಗೂ ರನ್ ಆಗ್ತಿರ್ಲಿ ಅಂತ ಹೇಳಿದ್ಮೇಲೆ ಮತ್ತೆ ಅದನ್ನ ಪರ್ಮಿಷನ್ ಬಂತು, ರನ್ ಆಗ್ತಾ ಇದೆ. ಅದಾದ್ಮೇಲೆ ಇವತ್ತಿನವರೆಗೂ ಕೂಡ ಯಾವುದೇ ಆಗ್ಲಿ ಒಂದೇ ಒಂದು ರಾಪಿಡೋ ರೈಡರ್ಸ್ ನ ಯಾವುದೇ ಒಂದು ಪೊಲೀಸ್ ಆಗ್ಲಿ ಆರ್.ಟಿ.ಒ ಅಧಿಕಾರಿಗಳಾಗ್ಲಿ ಯಾರು ಹಿಡ್ದಿಲ್ಲ. ಹಿಡಿದ್ಬಿಟ್ಟು ನಿಮ್ ಗಾಡಿ ಸೀಸ್ ಆಗ್ತಾ ಇದೆ, ಏನಕ್ಕೆ ಮಾಡ್ತಾ ಇದೀರಾ ವೈಟ್ ಬೋರ್ಡ್ ಅಲ್ಲಿ, ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಇವತ್ತಿನವರೆಗೂ ಕೂಡ ಎಲ್ಲೂ ಕೇಳಿಲ್ಲ. ಹಾಗಾಗಿ ಈ ತರ ಆಗಿರೋ ಘಟನೆ ಕೂಡ ಯಾವ್ದೇ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇವತ್ತವರೆಗೂ ನಾವು ನೋಡಿಲ್ಲ. ಕೆಲವೊಂದು ಆಟೋದವ್ರು ಮಾತ್ರ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಾ ಇದ್ದಾರೆ, ಬಟ್ ಬೈಕ್ ಟ್ಯಾಕ್ಸಿ ಅವ್ರಿಗೆ ಇಟ್ಕೊಂಡು ಅಷ್ಟ್ ಬಿಟ್ರೆ ಇನ್ನ ಪೊಲೀಸ್ ಅಂತ ಆರ್.ಟಿ.ಒ ಅಧಿಕಾರಿಗಳಂತೂ ಯಾವ್ದೇ ತರ ತೊಂದರೆ ಕೊಟ್ಟಿಲ್ಲ. ನಮ್ ಪ್ರಕಾರ ನಮಗೂ ಗೊತ್ತು, ನೋಡಿದೀವಿ, ಎಲ್ಲೂ ಬಂದಿಲ್ಲ ಈ ನ್ಯೂಸ್. ಹಂಗಾಗಿ ಆ ಧೈರ್ಯದ ಮೇಲೆ ಹುಡುಗರು ಎಲ್ಲ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಇವಾಗ ಹುಡುಗರ ಸಂಖ್ಯೆ ಜಾಸ್ತಿನೇ ಆಗಿದೆ ಬೈಕ್ ಟ್ಯಾಕ್ಸಿಗೆ. ಗೊತ್ತಿರ್ಬೇಕು ನಿಮಗೆ, ಈಗ ದೀಪಾವಳಿ ಹಬ್ಬ ಆದ್ಮೇಲೆ ಆರ್ಡರ್ಸ್ ತುಂಬಾ ಕಮ್ಮಿ ಆಗಿದೆ. ಹಬ್ಬಕ್ ಮುಂಚೆ ಎಷ್ಟು ಆರ್ಡರ್ ಬರ್ತಾ ಇತ್ತು, ಇವಾಗ ಹಬ್ಬ ಆದ್ಮೇಲೆ ಫುಲ್ 50% ಕಮ್ಮಿ ಆಗಿದೆ. ಪೀಕ್ ಅವರ್ ಅಲ್ಲೇ ಆರ್ಡರ್ ಬರ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ 5 ನಿಮಿಷಕ್ಕೊಂದು 10 ನಿಮಿಷಕ್ಕೊಂದು ಬರ್ತಾ ಇದೆ. ನಾನು ಕೂಡ 2 ಡೇಸ್ ನೋಡೋಣ ಅಂತ ಮಾರ್ನಿಂಗ್ ಟೈಮ್ ಪಾರ್ಟ್ ಟೈಮ್ ಡ್ಯೂಟಿ ಮಾಡೋಣ ಅಂತ ಆನ್ ಮಾಡಿದ್ದೆ. ಬಟ್ ಆರ್ಡರ್ ಜಾಸ್ತಿ ಬರ್ತಾ ಇಲ್ಲ, ಎಷ್ಟೋ ಹೊತ್ತಿಗೆ ಒಂದು ಬರುತ್ತೆ. ಬಟ್ ಏನಪ್ಪಾ ಅದಕ್ಕೆ ಕಾರಣ ಅಂದ್ರೆ ಫುಲ್ ಟೈಮ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಆರ್ಡರ್ ಶೋ ಮಾಡ್ತಾ ಇದೆ ಅಂತ ಕೇಳ್ಪಟ್ಟೆ ಕಂಪನಿಯವರು. ಪಾರ್ಟ್ ಟೈಮ್ ಮಾಡೋರಿಗೆ ಆರ್ಡರ್ ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದಾನೆ. ಗೊತ್ತಿರ್ಬೇಕು, ಫುಲ್ ಟೈಮ್ಗೆ ಪಾರ್ಟ್ ಟೈಮ್ಗೆ ಏನಪ್ಪ ವ್ಯತ್ಯಾಸ ಅಂದ್ರೆ, ಫುಲ್ ಟೈಮ್ ಮಾಡೋರು ಅಂದ್ರೆ ಕಂಪ್ನಿನೇ ನಂಬ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ರಿಗೆ ಜಾಸ್ತಿ ಆರ್ಡರ್ಸ್ ಕೊಡ್ತಾನೆ. ಯಾಕಂದ್ರೆ ಅವರು ಇದನ್ನೇ ನಂಬ್ಕೊಂಡು ಡ್ಯೂಟಿ ಮಾಡ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗ್ಬೇಕು. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರಿಗೆ ಆರ್ಡರ್ ಜಾಸ್ತಿ ಶೋ ಮಾಡ್ತಾನೆ. ಪಾರ್ಟ್ ಟೈಮರ್ ಅಂದ್ರೆ ಅವ್ರು ಬೇರೆ ಡ್ಯೂಟಿ ಮಾಡ್ಕೊಂಡು ಏನೋ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿಗೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಏನಾಗ್ತಾರೆ, ಅವ್ರಿಗೆ ಸ್ವಲ್ಪ ಆರ್ಡರ್ ಕಮ್ಮಿ ಶೋ ಮಾಡ್ತಾನೆ. ಅದ್ರಲ್ಲಿ ಅವ್ರಿಗೆ ಯಾವ ಆರ್ಡರ್ ಬರುತ್ತೋ ಅದ್ ತಗೊಂಡ್ರೆ ಮತ್ತೆ ಕೊಡ್ತಾ ಇರ್ತಾನೆ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್. ಬಟ್ ಅದು ಅವ್ರು ಬೇಡ ಅಂತ ಆರ್ಡರ್ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಗಂಟೆ ಗಟ್ಲೆ ಕೂಡಿಸ್ತಾನೆ, ಆರ್ಡರ್ ಬರ್ತಾ ಇಲ್ಲ. ಈ ತರ ಸಮಸ್ಯೆ ಪಾರ್ಟ್ ಟೈಮರ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಪಾರ್ಟ್ ಟೈಮರ್ ಮಾಡೋರಿಗೆ ಸ್ವಲ್ಪ ಕಷ್ಟನೇ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತಗೊಂಡ್ ಮಾಡಿದ್ರೆ ಆರ್ಡರ್ ಕೊಡ್ತಾನೆ. ಬಟ್ ನಮ್ಗೆ ಇಂಥ ಕಡಿಕೆ ಬೇಕು, ಇದೇ ಲೊಕೇಶನ್ಗೆ ಆರ್ಡರ್ ಬೇಕು ಅಂತ ವೆಯ್ಟ್ ಮಾಡಿದ್ರೆ ಮುಂಚೆ ತರ ಇವಾಗ ಆರ್ಡರ್ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿಯಲ್ಲಿ ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಾಗುತ್ತೆ. ಮುಂಚೆ ಎಲ್ಲ ಬೇಜಾನ್ ಆರ್ಡರ್ ಬರೋದು, ನೀವು ಇಂಥ ಏರಿಯಾಕ್ಕೆ ಹೋಗ್ಬೇಕು ಅಂದ್ರೆ 5 ನಿಮಿಷ ವೇಟ್ ಮಾಡಿದ್ರೆ ಸಾಕು, ಅದೇ ಏರಿಯಾಕ್ಕೆ ಆರ್ಡರ್ ಕೊಡ್ತಾ ಇದ್ದ. ಬಟ್ ಇವಾಗ ಆರ್ಡರ್ ಬರ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಪಾರ್ಟ್ ಟೈಮ್ ಮಾಡೋರಿಗೆ ಕಷ್ಟ. ಫುಲ್ ಟೈಮ್ ಮಾಡೋರಿಗೆ ಹೆಂಗೋ ಒಂದ್ ಸ್ವಲ್ಪ ಬೆನಿಫಿಟ್ ಆಗ್ತಾ ಇದೆ, ತೊಂದರೆ ಇಲ್ಲ, ಸ್ವಲ್ಪ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಹಂಗಾಗಿ ನಾನು ಕೇಳ್ಪಟ್ಟೆ ಇದನ್ನ. ನಾನು ಕೂಡ ನೋಡೋಣ ಅಂತ ಪಾರ್ಟ್ ಟೈಮ್ ಅಲ್ಲಿ ಸ್ವಲ್ಪ ಆನ್ ಮಾಡಿದೆ ನಿನ್ನೆ ಇವತ್ತು ಬೆಳಿಗ್ಗೆಲ್ಲ. ಬಟ್ ಆರ್ಡರ್ ಜಾಸ್ತಿ ಶೋ ಆಗ್ತಾ ಇಲ್ಲ, ತುಂಬಾ ವೈಟಿಂಗ್, ಎಷ್ಟೋ ಹೊತ್ತಿಗೆ ಬರ್ತಾ ಇದೆ. ಔಟ್ ಆಫ್ ಝೋನ್ ಹೋಗಿ ಮತ್ತೆ ಖಾಲಿ ಬಂದಿದ್ದೀನಿ ಮನೆ ಕೂಡ, ಒಂದು 6-7 ಕಿಲೋಮೀಟರ್ ಆರ್ಡರ್ ಇಲ್ದಾನೆ. ಈ ತರ ಸದ್ಯಕ್ಕೆ ಸಮಸ್ಯೆ ಜಾಸ್ತಿ. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ನಮ್ ಪ್ರಕಾರ ಮಾಡಬೇಡಿ ಅಂತ ಏನ್ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಬೇರೆ ಆಪ್ಷನ್ ಇಲ್ಲಲ್ವಾ ನಿಮ್ಗೆ, ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ ಆಗಲ್ಲ. ಹಂಗಾಗಿ ಏನು ಭಯ ಇಲ್ಲ, ಮಾಡ್ತಾ ಇರಿ. ಆರ್.ಟಿ.ಒ ಅಧಿಕಾರಿಗಳಾಗ್ಲಿ ಪೊಲೀಸರು ಗಾಡಿ ಹಿಡಿತಾ ಇದಾರೆ, ಸ್ವಲ್ಪ ಕಷ್ಟ ಆಗೋದು, ಮಾಡಬೇಡಿ ಅಂತ ಹೇಳ್ತಾ ಇದ್ದು. ಬಟ್ ಪೊಲೀಸ್ನವ್ರು ಯಾವ್ದೇ ತರ ರಾಪಿಡೋ ಬೈಕ್ ಟ್ಯಾಕ್ಸಿನ ಆಗ್ಬೋದು, ಊಬರ್ ಆಗ್ಬೋದು, ಯಾವ್ದು ಹಿಡಿತಾ ಇಲ್ಲ. ಆಟೋದಾರ್ ಬಿಡಿ, ಅವ್ರದ್ದು ಇದ್ದೇ ಮಾಮೂಲಿ. ಕೆಲವೊಂದು ಗುಂಪು ಕಟ್ಕೊಂಡು, ಎಲ್ಲರೂ ಅಲ್ಲ, ಯಾರ ಕೆಲವೊಬ್ರು ಇರ್ತಾರೆ ಸ್ವಲ್ಪ ಜನ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಾ ಇರ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಹಂಗಾಗಿ ನಿಮ್ ಡ್ಯೂಟಿ ನೀವು ಮಾಡ್ತಾ ಇರಿ. ಇದು ನವೆಂಬರ್ 14 ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಮುಂದೆ ಹೋದ್ರು ಹೋಗ್ಬೋದು, ಇಲ್ಲ ಅವತ್ತೇ ಫೈನಲ್ ಡೇಟ್ ಬಂದ್ರು ಬರ್ಬೋದು. ಕಾದ್ ನೋಡೋಣ. ಎಲ್ಲಾರು ಅವತ್ತು ನವೆಂಬರ್ 14ನೇ ತಾರೀಕುವರೆಗೂ ವೆಯ್ಟ್ ಮಾಡ್ತಾ ಇದಾರೆ. ಆಟೋದವ್ರು ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು. ಪರ್ಮಿಷನ್ ಬಂದ್ರೆ ನಿಜವಾಗ್ಲೂ ಒಳ್ಳೇದೇ ನಮ್ ಪ್ರಕಾರ. ಬಟ್ ಬಂದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಅಂತೂ ರನ್ ಆಗ್ತಾ ಇರುತ್ತೆ. ಇದು ಕೋರ್ಟ್ ಅಲ್ಲಿ ಎಲ್ಲಿವರೆಗೂ ಕೇಸ್ ರನ್ ಆಗುತ್ತೋ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಹೋಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತಾರೆ ಹುಡುಗರು. ಯಾವ್ದೇ ಕಾರಣಕ್ಕಂತೂ ಸ್ಟಾಪ್ ಅಂತೂ ಆಗಲ್ಲ. ಯಾಕೆಂದ್ರೆ ಗೊತ್ತಿರ್ಬೇಕು ಎಲ್ಲರಿಗೂ, ಜೀರೋ ಕಮಿಷನ್ ಇರೋದ್ರಿಂದ ಸೋಷಿಯಲ್ ಸರ್ವಿಸ್ ಕೊಟ್ಟಿದ್ದಾರೆ ಕಂಪ್ನಿಯಿಂದ, ಕೋರ್ಟ್ ಕೂಡ ಹೇಳಿದ್ದಾರೆ. ಹಂಗಾಗಿ ಅಲ್ಲಿ ಗಂಟ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇರುತ್ತೆ, ಹುಡುಗರು ಕೂಡ ಮಾಡ್ತಾ ಇರ್ಬೋದು. ಮತ್ತೆ ನಮ್ಮ ಹಾಸನಲ್ಲಿ ಏನೋ ಸ್ವಲ್ಪ ಕೇಳ್ಪಟ್ಟೆ, ಯಾರೋ ಆರ್.ಟಿ.ಒದವರು ಬೈಕ್ ಟ್ಯಾಕ್ಸಿ ಏನೋ ಹಿಡಿತಾ ಇದಾರಂತೆ ಹಾಸನಲ್ಲಿ ಅಂತ ನಾನು ಸ್ವಲ್ಪ ಕೇಳಿದೆ, ಯಾರೋ ನ್ಯೂಸ್ ಅಲ್ಲಿ ಬಂತು. ಬಟ್ ಏನೋ ಗೊತ್ತಿಲ್ಲ ಅಲ್ಲಿ ಪರ್ಮಿಷನ್ ಇದೆಯೋ ಇಲ್ಲವೋ. ಹಾಸನಲ್ಲಿ ಸ್ವಲ್ಪ ಆಟೋದವರೆಲ್ಲ ಹಿಡ್ಕೊಡ್ತಾ ಇರಂತೆ, ಗಲಾಟೆ ಮಾಡ್ತಾರಂತೆ. ಹಾಸನ ಅಂದ್ರೆ ಗೊತ್ತಿರ್ಬೇಕು, ಅಷ್ಟೊಂದೇನು ಬೆಂಗಳೂರು ತರ ಬಿಗ್ ಸಿಟಿ ಎಲ್ಲ, ಇಲ್ಲೇ ಅಷ್ಟೇನು ಅಲ್ಲೇನು ಆರ್ಡರ್ ಬರಲ್ಲ, ಕಮ್ಮಿ ಇರುತ್ತೆ. ಹಂಗಾಗಿ ಸ್ವಲ್ಪ ಬೆಂಗಳೂರಲ್ಲಿ ಜಾಸ್ತಿ ಆರ್ಡರ್ಸ್ ಬರೋದ್ರಿಂದ ಸ್ವಲ್ಪ ಆಟೋದವ್ರಿಗೂ ವರ್ಕೌಟ್ ಆಗುತ್ತೆ, ಬೈಕ್ ಟ್ಯಾಕ್ಸಿಯರ್ಗೂ ವರ್ಕೌಟ್ ಆಗುತ್ತೆ. ಹಂಗಾಗಿ ಜಾಸ್ತಿ ಏನ್ ಆಟೋದವ್ರು ಕೇಳಕ್ ಹೋಗಲ್ಲ, ಯಾರೋ ಒಬ್ಬೊಬ್ರು ಕೇಳ್ತಾರೆ. ನಮ್ಗೆ ಯಾಕೆ ಬಿಡೋ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಬಿಡೋರು ಜಾಸ್ತಿನೇ ಇದಾರೆ.
ಕೆಲವೊಂದ್ ಜನ ಗುಂಪು ಕಟ್ಕೊಂಡಿರ್ತಾರಲ್ಲ, ಅಂತವ್ರು ಮಾತ್ರ ಸ್ವಲ್ಪ ಬೈಕ್ ಟ್ಯಾಕ್ಸಿ ಕಿರಿಕ್ ಮಾಡೋದ್ ಬಿಟ್ರೆ ಬೇರೆ ಯಾರು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಮಾಡೋರ್ ಇರ್ತಾರೆ. ಕೆಲವರು ಮೀಟರ್ ಹಾಕೊಂಡು ಹೊಡೆಯೋರು ಇರ್ತಾರೆ, ಆನ್ಲೈನ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಮಾಡೋರು ಇರ್ತಾರೆ. ಅವ್ರಿಗೂ ಬರ್ತಾ ಇರ್ತಾವ ಬ್ಯಾಕ್ ಟು ಬ್ಯಾಕ್. ಅವ್ರಿಗೂ ಗೊತ್ತು, ಅರ್ಥ ಮಾಡ್ಕೊಂತಾರೆ. ಯಾರೋ ಒಬ್ಬೊಬ್ರು ಇರೋರು ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ. ಇಬ್ರು ಮೂರ್ ಜನ ಇರೋರು ಬೈಕ್ ಅಲ್ಲಿ ಹೋಗಕ್ ಆಗತ್ತಾ? ಇಲ್ಲ, ಅವ್ರ ಆಟೋನೇ ಬುಕ್ ಮಾಡ್ಬೇಕು, ಇಲ್ಲ ಕ್ಯಾಬೇ ಬುಕ್ ಮಾಡ್ಬೇಕು. ಹಾಗಾಗಿ ಸುಮ್ನೆ ನಮ್ಗೆ ಯಾಕೆ ಇದ್ ಕಿರಿಕ್ ಮಾಡ್ಕೊಂಡು ಜಗಳ ಮಾಡೋದು? ನಮ್ ಕೆಲ್ಸ ನಮ್ಗೆ ಏನ್ ಬರ್ತಾವ ಅದ್ ಆರ್ಡರ್ ನಾವ್ ಮಾಡ್ತಾ ಇರೋಣ ಅಂತ ಮಾಡೋರು ಕೂಡ ಇದಾರೆ ಆಟೋದಲ್ಲಿ. ಹಂಗಾಗಿ ಅವ್ರಿಗೆಲ್ಲ ನಾವೇನ್ ಹೇಳಲ್ಲ. ಅಲ್ಲಿ ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಹಂಗಾಗಿ ತಲೆನೋವೇನಿಲ್ಲ. ಸದ್ಯದ ಮಟ್ಟಿಗೆ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಅಂತ ನನ್ ಕಡೆಯಿಂದ ಹೇಳ್ತೀನಿ. ಬೇರೆ ಆಪ್ಷನ್ ಇಲ್ದಿರೋ ಕಾರಣ ಖಂಡಿತವಾಗಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಿ. ಯಾರು ಏನ್ ಕೇಳಂಗಿಲ್ಲ. ಹುಷಾರಾಗಿ ಕೇರ್ಫುಲ್ ಆಗಿ ಮಾಡಿ, ಫುಲ್ ಹೆಲ್ಮೆಟ್ ಯೂಸ್ ಮಾಡಿ. ನೀವಾಗ್ಲಿ, ಕಸ್ಟಮರ್ಗೂ ಪ್ಯಾಸೆಂಜರ್ಗೂ ಅಷ್ಟೇ, ಅವ್ರಿಗೂ ಫುಲ್ ಹೆಲ್ಮೆಟ್ ಕೊಡಿ. ಆದಷ್ಟು ಸ್ವಲ್ಪ ಸೇಫ್ಟಿನ ಮೇಂಟೈನ್ ಮಾಡಿ, ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ಬಲ್ಲೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಸ್ನೇಹಿತರೆ, ಮತ್ತೆ ಯಾವ್ದಾರ ಬಿಗ್ ಅಪ್ಡೇಟ್ ಬಂದ್ರೆ ಖಂಡಿತವಾಗಿ ನಾನು ರಾಪಿಡೋ ಬಗ್ಗೆ ಆಗ್ಬೋದು, ಡೆಲಿವರಿ ಫೀಲ್ಡ್ ಯಾವ್ದೇ ಆಗ್ಬೋದು, ತಿಳಿಸ್ಕೊಡ್ತಾ ಇರ್ತೀನಿ ಎವ್ರಿ ಡೇ ಹಿಂಗೇನೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.